ಸರ್ ಹೇಳಿ ಸರ್. ಮೂವಿ ಸೂಪರ್ ಆಗಿದೆ, ಸಕ್ಕತ್ತಾಗಿ ಮಾಡಿದಾರೆ, ಒಳ್ಳೆ ಮೂವಿ ಕೊಟ್ಟಿದ್ದಾರೆ ವಿಜಯ್. ರೀಮೇಕ್ ಲೇಟ್ ಆಯ್ತು ಎಲ್ಲ. ಇಲ್ಲ ಸೂಪರ್ ಆಗಿ ಮಾಡಿದಾರೆ ನೋಡಿ ಫಿಲಮ್. ಸರ್ ಫಿಲಮ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ನೀವು ಅರ್ಥ ಮಾಡ್ಕೊಳ್ಳೋ ತರ ಫಿಲಮ್ ನೋಡಿದ್ರೆ 100% ನಮ್ಮ ಇಂಡಿಯಾದಲ್ಲಿ ಏನೇನು ನಡೀತಿದೆ, ಜಾತಿ ಮತ ಇದೆಲ್ಲ ಹೆಂಗ್ ಬಂತು, ಏನೇನಾಯ್ತು ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಿಲಮ್ಮು ಕರೆಕ್ಟಾಗಿ ನೋಡೋದಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಫಿಲಮು ಇಂಡಿಯಾದಲ್ಲಿ ಹೆಂಗೆ ನಡೀತೈತೆ ಅಂತ ಅದನ್ನ ಬ್ಯಾಕ್ ಸ್ಟೋರಿ ಒಂಥರ ತೆಗ್ದಿದ್ದಾರೆ ಸ್ಟೋರಿಯಾಗಿ. ಅದನ್ನ ನಾವು ಕ್ಯಾರೆಕ್ಟರ್ನ ನಾವು ಮನಸ್ಸಲ್ಲಿ ಹಾಕೊಂಡು ಒಂದೊಂದನ್ನು ನಾವು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡು ಫಿಲಮ್ ನೋಡಿದ್ರೆ ಏನೇನಾಗ್ತಿದೆ, ಏನೇನಾಗುತ್ತೆ, ಏನೇನಾಗಬೇಕು ಎಲ್ಲ ಅರ್ಥ ಆಗುತ್ತೆ. ತಲಪತಿ is ಜನನಾಯಕನ್ evergreen movie. We feel so sad actually. This is first ವಿಜಯ್ செய்யல் தான் தளபதி தான், வேற யாரும் வர முடியாது. தளபதி ஃபிலிம் ஃப்ளாப் அப்படி நான் சொல்ல மாட்டேன். ஏன்னா தளபதி ஒரு சீன்ல உட்கார முடியல ப்ரோ. செய்க யாராவது ஃப்ளாப்னு சொன்னா அவனை கொண்டு பண்ண முடியாது. ಈ ಫಿಲಂ ಒಂದು ಉದಾಹರಣೆ ಬ್ರೋ. ನೋಡಿ, ನಾವು ಓಟ್ ಹಾಕಿ ಜನರೇ ತಪ್ಪು ಮಾಡೋದು. ಒಬ್ಬ ಪಕ್ಷದವ್ರನ್ನ, ಯಾರೋ ಒಬ್ರ ರೌಡಿ ಶೀಟರ್ನ ಕರ್ಕೊಂಡ್ ಬಂದು ಪಕ್ಷದಲ್ಲಿ ನಿಲ್ಲಿಸ್ತೀರಾ. ಈ ರಾಜಕೀಯ ಅನ್ನೋದು ಈ ಫಿಲಮ್ ಅಲ್ಲಿ ತೋರ್ಸವ್ರೆ, ಅದಕ್ಕೆ ಅಂತ ಟೈಮಲ್ಲಿ ಫಿಲಂ ಬಿಟ್ಟಿಲ್ಲ. ಇವಾಗ ಬಿಡ್ರಿ. ಜೋಸೆಫ್ ಅನ್ನೋ ನಾನ್ CM ತಳಪತಿ ಆ ಫಿಲಂಗೂ ಇದಕ್ಕೂ ತುಂಬಾ ವರ್ತಿದೆ ಬ್ರೋ. ನಿಜಾಲು ಇದೆಲ್ಲ ಜನನಾಯಕ, ಜನರುಗಳು ನೋಡೋ ಫಿಲಮು. ಜನ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ಅಂದ್ರೆ ಅದನ್ನ ಜನನಾಯಕ ನೋಡಿ ಬ್ರೋ. ಸೂಪರ್ ಜನನಾಯಕನ್ ಸೂಪರ್, ಎಲ್ಲರೂ ನೋಡ್ಬೇಕು. ತಮಿಳ್ನಾಡು ಕರ್ನಾಟಕ ದಟ್ ಇಸ್ ನಾಟ್ ಮ್ಯಾಟರ್. ಫಿಲಮ್ ಸೂಪರ್ ಸರ್. ಫಿಲಮ್ ಅಂತೂ ಬೇರೆ ಲೆವೆಲ್ ಆಗಿದೆ ಸರ್. ತಮಿಳ್ನಾಡು ಹೆಂಡ್ಗೆ ಸೂಪರ್ ಆಗಿದೆ. ಇದು ಒಂದು ಚೇಂಜ್ ಆಗಿರ್ಬೇಕು ಅಷ್ಟೇ. ಏನಾದ್ರು ಹೇಳು. DK ಶಿವಕುಮಾರ್ ಅಣ್ಣನ್ಗೆ ಶೂಟ್ ಆಗುತ್ತೆ, ಅವ್ರಿಗೆ ತೋರಿಸಿ ಈ ವಿಡಿಯೋನ. ಡಿ-ಪಾಸ್ ನ ರಿಲೀಸ್ ಮಾಡಕ್ ಹೇಳಿ. ಈ ತರ ಫಿಲಂಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಬೇಕು ಅಂದ್ರೆ ನಮ್ ಡಿ-ಪಾಸ್ ಕೈಲಿ ಒಬ್ಬರ ಕೈಲೇ ಆಗೋದು. ಅವ್ರ ಫಿಲಂ ಇಂಡಸ್ಟ್ರಿ ಬಂದು ಅವ್ರ ಫಿಲಂ ತೆಗಿಬೇಕು, ನಮ್ ಜನಗಳೆಲ್ಲ ನೋಡ್ಬೇಕು. ಇವಾಗ ನಮ್ಮ ಕನ್ನಡದವನು ನಾನು ಬಂದು ತಮಿಳ್ ಫಿಲಂ ನೋಡ್ತಾ ಇದೀನಿ ಅಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ವಿಜಯ್ ಅಣ್ಣ ನಮ್ಗೆ ತುಂಬಾ ಇಷ್ಟ. ಅದೇ ತರ ನಮ್ ಡಿ-ಪಾಸ್ ರಿಲೀಸ್ ಆಗ್ಬೇಕು, ಅವರು ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು. ಅವರು ರಾಜಕೀಯ ಬರ್ತಾರೆ, ಆ ಭಯಕ್ಕೋಸ್ಕರನೇ ಎಲ್ಲಾ ರಾಜಕೀಯಗಳು ಬಿಡಲ್ಲ. ನಮ್ ಡಿ-ಪಾಸ್ ಅದೇ ನಮ್ಮ ಬಾಸ್ ರಿಲೀಸ್ ಆದ್ರೆ ರಾಜಕೀಯ ನಿಂತ್ಕೊಂಡು ವಿಜಯ್ ಅಣ್ಣ ಹೆಂಗಿದ್ರು ಅದೇ ತರ ಗೆಲ್ತಾರೆ ಅನ್ನೋ ಭಯಕ್ಕೋಸ್ಕರನೇ ಎಲ್ಲಾರು ನಮ್ಮ ಬಾಸ್ ನ ರಿಲೀಸ್ ಮಾಡಕ್ ಬಿಡ್ತಾ ಇಲ್ಲ. ಮೂವಿ ಸಕ್ಕಲಾಗಿರ್ದವ್ರೆ. ನಮ್ ತಳಪತಿ ಡ್ಯಾನ್ಸ್ ನೋಡಿದ್ರೆ ನೀವೆಲ್ಲರೂ ಶಾಕ್. ಯಾರ சொன்னது லீக் ஆன மூவிக்கு ஆடியன்ஸ் வர மாட்டாங்க. பாருங்க, எலெக்ஷனும் நாவே, கலெக்ஷனும் நாவே. இப்போதைக்கு தமிழ்நாடு சிஎம் இன்னும் ஒரு 5 ವರ್ಷದಲ್ಲಿ ಇಂಡಿಯಾಕ್ಕೆ PM ಅವಾಗಲೇ ಹೇಳಿದ್ರು. ಆವಾಗಲೇ ಅದಕ್ಕೆ ತಳಪತಿ ವಿಜಯ್ ಅಂತ ಬರ್ತಿತ್ತು. ಇವಾಗ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಮಾತುಕತೆಗೆ முதலமைச்சர். ನೀವು ಒಂದ್ಸಲ ನೋಡಿ ಮೂವಿ, ನೀವೇ ಶಾಕ್ ಆಗ್ಬಿಡ್ತೀರಾ. ಸೂಪರ್. ತಮಿಳ್ನಾಡು ವಿಜಯ್ ಈಗ್ಲೂ ಇಲ್ಲೋ ಸೂಪರ್. ಎಲ್ಲಿದ್ರೂ ವಿಜಯ್ ಅಣ್ಣ. ಕರ್ನಾಟಕದಲ್ಲೂ ಓಕೆ, ತಮಿಳ್ನಾಡಲ್ಲೂ ಓಕೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೂ ಮಾಡ್ತಾ ಇದ್ದಾರೆ, ಇಲ್ಲೂ ಮಾಡ್ತಾರೆ. ಪಿಕ್ಚರ್ ಬಗ್ಗೆ ಏನ್ ಹೇಳ್ತೀರಾ? ಪಿಕ್ಚರ್ ಬಗ್ಗೆ ಸೂಪರ್ ಅಣ್ಣ. ಫಿಲಂ ಮಾತ್ರ ಸೂಪರ್. ರಾಜಕೀಯ ಅನ್ನೋದು ಚೆನ್ನಾಗಿದೆ, ಅದು ಸ್ವಲ್ಪ ಚೇಂಜ್ ಆಗ್ಬೇಕಷ್ಟೇ. ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಮಾಡ್ಕೊಂಡು ಹೋದ್ರೆ ಓಕೆ. ಕಿರ್ಚಿ ಗಂಟ್ಲೆ ಹೋಗ್ಬಿಟ್ಟು ಅದನ್ನ ನೋಡ್ತಾ ಇರೋದು ರಶ್ಲಾನಿ. ಇಂಡಿಯಾಕ್ ಇದಕ್ಕೋಸ್ಕರನೇ ಒನ್ ಆಫ್ ದ ರೀಸನ್ಸ್ ತಳಪತಿ ಫಿಲಮ್ ನ ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕಂತ. ಅಟ್ಲೀಸ್ಟ್ ಅವ್ರ ಡ್ಯಾನ್ಸ್ ಗೋಸ್ಕರ ಪ್ಲೀಸ್ ಒಂದ್ಸತಿ ಬಂದ್ ಅವ್ರನ್ನ ಲಾಸ್ಟ್ ಟೈಮ್ ಥಿಯೇಟರ್ ಅಲ್ಲಿ ನೋಡಿ. You will definitely enjoy. I promise. Definitely our dance ಗೋಸ್ಕರ ಪ್ಲೀಸ್ ಒಂದ್ಸತಿ ಬನ್ನಿ ಅಷ್ಟೇ. As a fan I'm satisfied. ಕೇಸರಿ ಎಲ್ಲ ಇಲ್ಲ, ಬಿರಿಯಾನಿ ಮಾಡಿಯಾರು ಒಂದು ಪಾರು. One last time for Vijay.